ಚನ್ನರಾಯಪಟ್ಟಣದ ಗಾಯತ್ರಿ ಬಡಾವಣೆಯಲ್ಲಿನ ರಾಮ ಮಂದಿರದಲ್ಲಿ ಶ್ರೀರಾಮ ಯುವಕರ ಸಂಘದ ಬಳಗದಿಂದ ಪ್ರತಿಷ್ಠಾಪಿಸಲಾಗಿದ್ದ ಗಣಪತಿ ಮೂರ್ತಿಯನ್ನು ಅಲಂಕರಿಸಿದ ವಾಹನದೊಂದಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ವಿಜೃಂಭಣೆಯಿಂದ ವಿಸರ್ಜಿಸಲಾಯಿತು. ಮೆರವಣಿಗೆಯಲ್ಲಿ ವೀರಗಾಸೆ ಕುಣಿತ, ಡೋಲು ಕುಣಿತ ಹಾಗೂ ಡಿಜೆ ಸದ್ದಿಗೆ ಯುವಕ ಯುವತಿಯರು ಕುಣಿದು ಕುಪ್ಪಳಿಸಿದರು. ಗಣಪನ ಪೂಜಾ ಕಾರ್ಯಕ್ಕೆ ಚನ್ನರಾಯಪಟ್ಟಣದ ಕೆರೆಯಲ್ಲಿ ಗಣೇಶ ಮೂರ್ತಿ ವಿಸರ್ಜನೆ ಮೂಲಕ ತೆರೆ ಎಳೆಯಲಾಯಿತು. ಈ ವೇಳೆ ಪುರಸಭೆ ಸದಸ್ಯ ಶಶಿಧರ್ ಮಾತನಾಡಿ, ಸುಮಾರು 60 ವರ್ಷಗಳಿಂದ ಗಾಯತ್ರಿ ಬಡಾವಣೆಯಲ್ಲಿ ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜಿಸಲಾಗ್ತಾ ಇದೆ. ಇಲ್ಲಿ ಯಾವುದೇ ರಾಜಕೀಯಕ್ಕೂ ಆಸ್ಪದವಿಲ್ಲದೆ ಶ್ರೀ ರಾಮ ಯುವಕರ ಸಂಘದ ಬಳಗದಿಂದ ಪ್ರತಿ ವರ್ಷವೂ ವಿಜೃಂಭಣೆಯಿಂದ ಗಣಪತಿಯನ್ನು ಪ್ರತಿಷ್ಠಾಪಿಸಿ ಪೂಜಿಸಲಾಗುತ್ತೆ ಎಂದರು. ಕಳೆದ 60 ವರ್ಷಗಳಿಂದ ಅವರ ತಂದೆ ಕಾಲದಿಂದ ನಮ್ಮ ತಂದೆ ಕಾಲದಿಂದ ಈ ಒಂದು ಗಣಪತಿ ಕೂರ್ಸೋಂಥ ಪ್ರವೃತ್ತಿಯನ್ನು ಹಿಂದೆಯಿಂದನೂ ಹಿರಿಯರು ಎಲ್ಲ ಒಡಗೂಡಿ ಮಾಡ್ಕೊಂಡು ಬಂದಿದ್ದಾರೆ. ಬಹುಶಃ 2005ರಲ್ಲಿ ಒಂದು ನೂತನ ರಾಮ ಮಂದಿರ ಕೂಡ ಸ್ಥಾಪನೆ ಆಯಿತು. ಆ ರಾಮ ಮಂದಿರ ಕಟ್ಟಿದ ನಂತರ ಕಳೆದ ಒಂದು 3-4 ವರ್ಷದಲ್ಲಿ ಒಂದು ಬಲಮುರಿ ಗಣಪತಿಯನ್ನು ಕೂಡ ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಮತ್ತು ರಾಮ ಮಂದಿರನೂ ಕೂಡ ಇಲ್ಲಿದೆ. ಈ ಬಾರಿ ಇಲ್ಲಿ ವಿಶೇಷ ಏನಪ್ಪ ಅಂದರೆ, ನಮ್ಮ ಇದರಲ್ಲಿ ಯಾವುದೇ ಥರ ರಾಜಕೀಯ ಆಗಲಿ ಇನ್ನೊಂದಾಗಲಿ ನಾವು ಇಲ್ಲಿವರೆಗೆ ಮಾಡಿಲ್ಲ, ಮುಂದೆನೂ ಕೂಡ ಮಾಡಲ್ಲ. ಎಲ್ಲ ಶ್ರೀರಾಮ ಯುವಕ ಸೇನೆ ಅಂತ ಏನು ಹೇಳಿದ್ರು ನಮ್ಮ ಗುರುಗಳು, ಅವರ ಈ ಒಂದು ನೇತೃತ್ವದಲ್ಲಿ ಬಹುಶಃ ಇವತ್ತು ನೀವು ನೋಡ್ತಾ ಇದ್ದೀರಾ, ವಿಜೃಂಭಣೆ ಅನ್ನೋದಕ್ಕೆ ಸಾಕ್ಷಿ ಒಂದು ರೋಡು. ಎಲ್ಲ ಪ್ರತಿಯೊಂದು ಮನೆ ಮುಂದೆನೂ ಕೂಡ ನಾವು ಲೈಟಿಂಗ್ನ ಅರೇಂಜ್ಮೆಂಟ್ ಮಾಡಿ ಶ್ರದ್ಧಾ ಭಕ್ತಿಯಿಂದ ಇವತ್ತು ವಿಘ್ನ ವಿನಾಶನಿಗೆ ಏನು ಇಷ್ಟ ಅದನ್ನೆಲ್ಲ ನಮ್ಮ ಕಷ್ಟ ಸುಖಗಳೆಲ್ಲ ತನ್ನ ಹತ್ರ ಹೇಳ್ಕೊಂಡು ಇಷ್ಟಾರ್ಥಗಳು ನೆರವೇರಿಸಲಿ ಅಂತ ಶ್ರದ್ಧಾ ಭಕ್ತಿಯಿಂದ 15 ದಿನಗಳ ಕಾಲ ನಾವು ಈ ಒಂದು ಪೂಜೆನ ಮಾಡಿದ್ದೀವಿ. ಇವತ್ತು ವಿಸರ್ಜನಾ ಕಾರ್ಯಕ್ರಮ ಬಹುಶಃ ನೆನ್ನೆ ಬಿಡಬೇಕಾಯಿತು, ನೆನ್ನೆ ಚೌತಿ ಇರೋದ್ರಿಂದ ಇವತ್ತು ನಾವು ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ನಮ್ಮ ಪೂರ್ವಜರು ಇಲ್ಲಿ ಎಲ್ಲ ಒಗ್ಗಟ್ಟಾಗಿ ಸೇರಿ ಗಣಪತಿ ಇಡ್ತಾ ಬರ್ತಾಯಿದ್ರು. ಈಗ ಸರ್ವ ಸದಸ್ಯರು ಎಲ್ಲ ನಾವು ಈ ಪಕ್ಷ ಭೇದ ಮರೆತು ಎಲ್ಲ ಪಕ್ಷದವರು ಸೇರಿ ಇಲ್ಲಿ ಗಣಪತಿ ಉತ್ಸವನ ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇದ್ದೀವಿ. ಈಗಿನ ಪೀಳಿಗೆ ಹುಡುಗರಿದ್ದಾರೆ, ನಮ್ಮ ಈಗಿನ ಪೀಳಿಗೆ ಹುಡುಗರುಗಳು ಎಲ್ಲ ಒಗ್ಗಟ್ಟಾಗಿ ಈಗ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಅವರಿಗೆ ದೇವರು ಆಯಸ್ಸು ಆರೋಗ್ಯ ಕೊಡಲಿ. ನಾವು ನಮ್ಮ ತಲೆಮಾರಲ್ಲೂ ಕೂಡ ಆಚರಿಸಿದ್ವಿ. ನಮ್ಮ ಒಂದು ಸಂಘ ಮಾಡ್ಕೊಂಡು ಶ್ರೀರಾಮ ಯುವಕ ಸಂಘ ಅಂತ ಇದು ಪ್ರತಿಷ್ಠಾಪನೆಯಾಗಿ ನಮ್ಮ ತಂದೆಯವರು ನಮ್ಮ ಸ್ನೇಹಿತರೆಲ್ಲ ಇದ್ದಾರೆ, ಅವ್ರ ತಂದೆಯವರೆಲ್ಲ ಸೇರಿ ರಾಮ ಮಂದಿರ ಕಟ್ಟಿ ಆಗಲೂ ಕೂಡ ಗಣಪತಿ ಇಟ್ಟು ಅಲ್ಲಿಂದಲೂ ಕೂಡ ನಡೆಸ್ತಾ ಬಂದಿದ್ದೀವಿ. ಇದೇ ರೀ ನಮ್ಮ ತಲೆಮಾರಿನ ನಂತರ ಈಗ ನಮ್ಮ ಜೂನಿಯರು, ನಮ್ಮ ಚಿಕ್ಕ ಹುಡುಗರುಗಳು ಈಗ ಸಂಘನ ಕಂಟಿನ್ಯೂ ಮಾಡ್ಕೊಂಡು ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಈ ವರ್ಷ ಇವತ್ತು 15 ದಿನ, ಇವತ್ತಿಗೆ 15ನೇ ದಿವಸದಿಂದ ನಾವು ಗಣಪತಿನ ಭಾಳ ವಿಜೃಂಭಣೆಯಿಂದ ನೆರವೇರಿಸ್ತಾ ಇದ್ದೀವಿ. ಶ್ರೀ ಬಸವೇಶ್ವರ ಶ್ರೀ ಪುಣ್ಯಕೋಟಿ ಬೆಳ್ಳಿ ರಥ ನಮ್ಮಲ್ಲಿ ಶುಭ ಸಮಾರಂಭ, ಗಣಪತಿ ವಿಸರ್ಜನಾ ಮಹೋತ್ಸವ, ಗ್ರಾಮ ದೇವರುಗಳ ಮೆರವಣಿಗೆ ಮತ್ತು ಪೂಜಾ ಕೈಂಕರ್ಯಗಳಿಗೆ ರಿಯಾಯಿತಿ ದರದಲ್ಲಿ ಬೆಳ್ಳಿ ರಥ ಬಾಡಿಗೆಗೆ ದೊರೆಯುತ್ತದೆ. ತಾಲೂಕಿನಲ್ಲಿ ಮೊದಲ ಬಾರಿಗೆ ವಿನೂತನ ಮಾದರಿ, ಹೊಸ ವಿನ್ಯಾಸ ಜೊತೆಗೆ ವಿದ್ಯುತ್ ದೀಪಾಲಂಕಾರದೊಂದಿಗೆ ಶೃಂಗಾರಗೊಂಡಿದೆ. ಹಬ್ಬ ಹರಿದಿನ, ಸರ್ಕಾರಿ ಮತ್ತು ಖಾಸಗಿ ಕಾರ್ಯಕ್ರಮ, ಕರ್ನಾಟಕದಲ್ಲಿ ನಡೆಯುವ ಜಾತ್ರಾ ಮಹೋತ್ಸವಗಳು, ರಾಜಕೀಯ ನಾಯಕರ ಸಂಭ್ರಮಾಚರಣೆ, ವಿವಿಧ ರೀತಿಯ ಸಮ್ಮೇಳನಗಳಿಗೆ, ದೇವಾನುದೇವತೆಗಳ ಉತ್ಸವ, ಮೆರವಣಿಗೆ ಸೇರಿದಂತೆ ಅನೇಕ ಕಾರ್ಯಕ್ರಮಗಳಿಗೆ ರಿಯಾಯಿತಿ ದರದಲ್ಲಿ ಬೆಳ್ಳಿ ರಥ ಬಾಡಿಗೆಗೆ ದೊರೆಯುತ್ತೆ. ವಿಶೇಷ ಸೂಚನೆ: ಕನ್ನಡ 9 ಸುದ್ದಿ ವಾಹಿನಿ ಮತ್ತು ಅಕ್ಷರ ಮಿತ್ರ ದಿನಪತ್ರಿಕೆಯ ಕೂಪನ್ ಪಡೆದುಕೊಂಡು ಬಂದವರಿಗೆ 10% ರಿಯಾಯಿತಿ ನೀಡಲಾಗುವುದು. ಶ್ರೀ ಪುಣ್ಯಕೋಟಿ ಬೆಳ್ಳಿ ಬಸವೇಶ್ವರ ರಥವನ್ನು ಎಲ್ಲ ಶುಭ ಸಮಾರಂಭಗಳಿಗೆ, ಜಾತ್ರಾ ಮಹೋತ್ಸವ, ನವರಾತ್ರಿ ಫಂಕ್ಷನ್ಗಳು, ಆಂಜನೇಯ ಸ್ವಾಮಿ ಫಂಕ್ಷನ್ಗಳು, ಇತರೆ ಎಲ್ಲ ಶುಭ ಸಮಾರಂಭಗಳಿಗೂ ಸತ್ಯ ಬೆಳ್ಳಿ ರಥವನ್ನು ವಿಶೇಷ ದರದಲ್ಲಿ ಕಳಿಸಿಕೊಡ್ತಾ ಇದ್ದೀವಿ. ದೇಶಾದ್ಯಂತ ಎಲ್ಲ ಜಿಲ್ಲೆಗಳಿಗೂ ಸತ್ಯ ಬೆಳ್ಳಿ ರಥವನ್ನು ಸಂಪರ್ಕಿಸಿ ಎಲ್ಲ ಶುಭ ಸಮಾರಂಭಗಳಿಗೆ ಎಲ್ಲ ಭೇಟಿ ಕೊಡಬಹುದು. ಶ್ರೀ ಬೆಳ್ಳಿ ರಥವನ್ನು
ವಿಶೇಷ ದರದಲ್ಲಿ ಕಳಿಸಿಕೊಡ್ತಾ ಇದ್ದೀವಿ. ನಮ್ಮಲ್ಲಿ ಶುಭ ಸಮಾರಂಭಗಳಿಗೆ ಹಾಗೂ ಜಾತ್ರಾ ಮಹೋತ್ಸವ, ನವರಾತ್ರಿ ಉತ್ಸವ ಹಾಗೂ ವಿಶೇಷವಾಗಿರ್ತಕ್ಕಂಥ ದೇವಸ್ಥಾನ ಓಪನ್ಗಳು, ಪ್ರತಿಷ್ಠಾಪನೆಗಳು, ವಿಶೇಷ ಶುಭ ಸಮಾರಂಭಗಳಿಗೆ ಬೆಳ್ಳಿ ರಥವನ್ನು ಕಳಿಸಿಕೊಡಲಾಗುತ್ತದೆ. ದಯವಿಟ್ಟು ಎಲ್ಲ ಬಂದು ಭೇಟಿಯಾಗಬಹುದು. ಶ್ರೀ ಬಸವೇಶ್ವರ ಶ್ರೀ ಪುಣ್ಯಕೋಟಿ ಬೆಳ್ಳಿ ರಥ ಅಣತಿ ಕ್ಷೇತ್ರ, ಒಳಗೇರಹಳ್ಳಿ, ಬಾಗೂರು ಹೋಬಳಿ, ಚನ್ನರಾಯಪಟ್ಟಣ ತಾಲೂಕು, ಹಾಸನ ಜಿಲ್ಲೆ. ಮೊಬೈಲ್ ಸಂಖ್ಯೆ 9743862391, 9535415456, 9148286573.